ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಕನಸನ್ನು ಹೊಂದಿರುತ್ತಾರೆ. ನಾನು ಜೀವನದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿಯಾಗಬೇಕು, ತುಂಬಾ ಹಣ ಸಂಪಾದಿಸಬೇಕು, ತುಂಬಾ ಸ್ಥಳಗಳನ್ನು ನೋಡಬೇಕು, ಮನೆ, ಕಾರ್ ಎಲ್ಲವನ್ನೂ ಹೊಂದಬೇಕು, ನನ್ನ ಜೀವನ ಅತ್ಯಂತ ಖುಷಿಯಿಂದ ಕೂಡಿರಬೇಕು. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ನಿಜವಾಗಿಯೂ ಯಶಸ್ವಿಯಾದ ವ್ಯಕ್ತಿಗಳು ಹೇಗಿರುತ್ತಾರೆ? ಅವರು ಯಶಸ್ಸನ್ನು ಪಡೆಯಲು ಏನು ಮಾಡುತ್ತಾರೆ? ಫ್ರೆಂಡ್ಸ್, ಅವರು ನಮ್ಮಂತೆಯೇ ಸಾಮಾನ್ಯ ಜನರೇ. ಆದರೆ ಅವರು ಪ್ರತಿದಿನ ತಮ್ಮ ಜೀವನದಲ್ಲಿ ಕೆಲವು ತತ್ವಗಳನ್ನು ತಪ್ಪದೇ ಅನುಸರಿಸುತ್ತಾರೆ ಮತ್ತು ಆ ತತ್ವಗಳಿಂದಲೇ ಅವರು ಯಶಸ್ವಿಯಾಗುತ್ತಾರೆ. ಹಾಗಾದರೆ ಇಂದು ನಾವು ಜೀವನದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುವ 5 ಪ್ರಮುಖ ತತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಬಿ ಯುವರ್ ಸೆಲ್ಫ್ ಆಲ್ವೇಸ್. ಹೌದು ಸ್ನೇಹಿತರೆ, ಸಕ್ಸಸ್ಫುಲ್ ವ್ಯಕ್ತಿಗಳು ಎಂದಿಗೂ ಯಾರನ್ನೂ ಫಾಲೋ ಮಾಡುವುದಿಲ್ಲ. ಅವರು ಜೀವನ ಪೂರ್ತಿ ಅವರು ಅವರಾಗಿಯೇ ಇರುತ್ತಾರೆಯೇ ಹೊರತು ಇನ್ನೊಬ್ಬರ ಅನುಕರಣೆ ಎಂದೂ ಮಾಡುವುದಿಲ್ಲ. ಹೀಗಾಗಿ ಫ್ರೆಂಡ್ಸ್, ನೀವು ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ನಿಮ್ಮ ಇಷ್ಟನಿಷ್ಟಗಳನ್ನು ಗುರುತಿಸಬೇಕು. ನೀವು ಹೇಗಿದ್ದೀರಿ ಹಾಗೆಯೇ ಇರಲು ಪ್ರಯತ್ನಿಸಿ. ಇನ್ನೊಬ್ಬರನ್ನು ನೀವು ಫಾಲೋ ಮಾಡಲು ಯತ್ನಿಸಿದರೆ ನೀವು ನಿಮ್ಮತನವನ್ನು ಖಂಡಿತವಾಗಿಯೂ ಕಳೆದುಕೊಳ್ಳುವಿರಿ. ನೀವು ನೋಡಿರಬೇಕು, ಬೇರೆ ಬೇರೆ ಕ್ಷೇತ್ರದಲ್ಲಿನ ಯಶಸ್ವಿ ವ್ಯಕ್ತಿಗಳು ಅವರ ಕ್ಷೇತ್ರದಲ್ಲಿಯೇ ಕೆಲಸ ಮಾಡಿದ್ದರಿಂದಲೇ ಅವರು ತುಂಬಾ ಯಶಸ್ವಿಯಾಗಿರುವುದು. ಉದಾಹರಣೆಗೆ ರೊನಾಲ್ಡೋ ಫುಟ್ಬಾಲ್, ಎಲಾನ್ ಮಸ್ಕ್ ಟೆಕ್ನಾಲಜಿ, ವಾರನ್ ಬಫೆಟ್ ಇನ್ವೆಸ್ಟಿಂಗ್. ನಂಬರ್ 2, ಗಿವ್ ಪ್ರೈಮರಿ ಇಂಪಾರ್ಟೆನ್ಸ್ ಟು ಹ್ಯಾಪಿನೆಸ್. ಸ್ನೇಹಿತರೆ, ನೀವು ಯಾವಾಗಲೂ ಯಾವ ಕೆಲಸವನ್ನು ಮಾಡಬೇಕೆಂದರೆ ಆ ಕೆಲಸವು ನಿಮಗೆ ಖುಷಿಯನ್ನು ಕೊಡುವಂತಿರಬೇಕು. ನಿಮಗೆ ಖುಷಿ ಕೊಡದ ಕೆಲಸವನ್ನು ನೀವು ಮಾಡುತ್ತಿದ್ದರೆ ನೀವು ಎಂದಿಗೂ ಒಬ್ಬ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವೇ ಇಲ್ಲ. ಅಲ್ಲದೆ ಕೆಲವೊಮ್ಮೆ ನೀವು ಮಾಡುತ್ತಿರುವ ಕೆಲಸವನ್ನು ತುಂಬಾ ಎಂಜಾಯ್ ಮಾಡುತ್ತಿದ್ದರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವುದಿಲ್ಲ. ಆಗ ನೀವು ಎಂದಿಗೂ ನಿರಾಶರಾಗಬಾರದು, ಏಕೆಂದರೆ ನೀವು ಮಾಡುತ್ತಿರುವ ಕೆಲಸ ನಿಮಗೆ ಖುಷಿ ನೀಡುತ್ತಿದ್ದರೆ ಅದೇ ಒಂದು ರೀತಿಯ ದೊಡ್ಡ ಯಶಸ್ಸು. ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ಯಾವುದೇ ಯಶಸ್ಸನ್ನು ಹಣದಿಂದ ಅಳೆಯಲಾಗುವುದಿಲ್ಲ. ಯಶಸ್ಸು ನಿಮ್ಮಲ್ಲಿ ಕಾಣುವಂತ ಖುಷಿಯಿಂದ ಅಳೆಯಲಾಗುತ್ತದೆ. ನೀವು ಖುಷಿಯಿಂದಿದ್ದರೆ ಅದುವೇ ನಿಮ್ಮ ದೊಡ್ಡ ಯಶಸ್ಸು. ನಂಬರ್ 3, ಲಿವ್ ವಿತ್ ದ ರೈಟ್ ಮೈಂಡ್ ಸೆಟ್. ಸ್ನೇಹಿತರೆ, ಯಾವಾಗಲೂ ಸರಿಯಾದ ಅಥವಾ ಪಾಸಿಟಿವ್ ಮೈಂಡ್ ಸೆಟ್ ನೇ ಯಶಸ್ಸಿನ ಮೂಲವಾಗಿರುತ್ತದೆ ಎಂದು ನೀವು ತಿಳಿಯಬೇಕು. ಸ್ನೇಹಿತರೆ, ಒಂದೇ ಪರಿಸ್ಥಿತಿಯಲ್ಲಿ ಇಬ್ಬರು 2 ಭಿನ್ನ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಏಕೆ ಗೊತ್ತಾ? ಏಕೆಂದರೆ ಅವರ ಮೈಂಡ್ ಸೆಟ್ ತುಂಬಾ ವಿಭಿನ್ನವಾಗಿರುತ್ತದೆ. ನೆಗೆಟಿವ್ ಮೈಂಡ್ ಸೆಟ್ ಇರುವವರು ಯಾವಾಗಲೂ ನೆಗೆಟಿವ್ ಆಗಿ ಯೋಚಿಸುತ್ತಾರೆ ಮತ್ತು ಪಾಸಿಟಿವ್ ಮೈಂಡ್ ಸೆಟ್ ಇರುವವರು ಯಾವಾಗಲೂ ಪಾಸಿಟಿವ್ ಆಗಿ ಯೋಚಿಸುತ್ತಾರೆ. ಯಶಸ್ವಿಯಾದ ಜನರು ಯಾವಾಗಲೂ ಸೋಲಿನಿಂದ ಕಲಿಯುತ್ತಾರೆ. ಕಷ್ಟದಲ್ಲಿ ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಅವಕಾಶಗಳನ್ನು ಸೃಷ್ಟಿಸುತ್ತಾರೆ. ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ. ನಂಬರ್ 4, ಟೇಕ್ ಆಕ್ಷನ್ ಈವನ್ ವೆನ್ ಇಟ್ಸ್ ಸ್ಕೇರಿ. ಹೌದು ಸ್ನೇಹಿತರೆ, ಯಶಸ್ವಿ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ರಿಸ್ಕ್ ಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ. ಅವರು ತೆಗೆದುಕೊಳ್ಳುವ ರಿಸ್ಕ್ ಗಳು ಯಾವಾಗಲೂ ಕ್ಯಾಲ್ಕುಲೇಟೆಡ್ ರಿಸ್ಕ್ ಗಳಾಗಿರುತ್ತವೆ. ಹೀಗಾಗಿ ಫ್ರೆಂಡ್ಸ್, ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ರಿಸ್ಕಿ ಆಕ್ಷನ್ ಗಳನ್ನು ತೆಗೆದುಕೊಳ್ಳಬೇಕು. ರಿಸ್ಕ್ ತೆಗೆದುಕೊಳ್ಳುವುದರಿಂದ ನೀವು ಏನಾದರೂ ಅಚೀವ್ ಮಾಡಲು ಸಾಧ್ಯ ಅಂತ ನೆನಪಿಟ್ಟುಕೊಳ್ಳಬೇಕು. ನಂಬರ್ 5, ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಪೀಪಲ್. ಸ್ನೇಹಿತರೆ, ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಮಾಡಬೇಕಾದ ಮತ್ತೊಂದು ಕೆಲಸವೆಂದರೆ ಪಾಸಿಟಿವ್ ವಿಚಾರಗಳನ್ನು ಹೊಂದಿರುವಂತಹ ವ್ಯಕ್ತಿಗಳ ಜೊತೆ ನೀವು ಬೆರೆಯುವುದು. ಹಾಗೆ ನೋಡಿದರೆ ಈ ನೆಗೆಟಿವ್ ವರ್ಲ್ಡ್ ನಲ್ಲಿ ನೆಗೆಟಿವ್ ಯೋಚನೆಗಳನ್ನು ಹೊಂದಿದಂತಹ ವ್ಯಕ್ತಿಗಳೇ ಹೆಚ್ಚಿಗೆ ಕಾಣುತ್ತಾರೆ. ಆದರೆ ನೀವು ಮೇಲೆ ಬರಬೇಕಾದರೆ ಪಾಸಿಟಿವ್ ಮನಸ್ಥಿತಿಯುಳ್ಳ ಜನರ ಜೊತೆ ಇರುವುದು ತುಂಬಾ ಅವಶ್ಯಕ. ನೀವು ಟಾಕ್ಸಿಕ್ ಅಥವಾ ನೆಗೆಟಿವ್ ವಿಚಾರಗಳನ್ನು ಹೊಂದಿರುವಂತಹ ಜನರ ಜೊತೆ ಇದ್ದು ಯಶಸ್ಸನ್ನು ಪಡೆಯುವುದು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಯಶಸ್ಸು ಒಂದು ಡೆಸ್ಟಿನೇಷನ್ ಅಲ್ಲ, ಅದು ಪ್ರತಿದಿನ ನಮ್ಮನ್ನು ನಾವು ಉತ್ತಮಗೊಳಿಸುವ ಪ್ರಯಾಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.